ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಹಿಂದಿನ ಸಂಚಿಕೆಯಲ್ಲಿ ಕವೇಲಪುರಿ ಕ್ರಾಸ್ ಭಾಗ 10 ನೋಡಿದ್ದೀವಿ. ಅದೇ ರೀತಿಯಾಗಿ ನಾವು ಇವತ್ತಿನ ಒಂದು ಸಂಚಿಕೆಯಲ್ಲಿ ಕವೇಲಪುರಿ ಕ್ರಾಸ್ ಭಾಗ 11 ನೋಡೋಣ. ಕತೆ ತುಂಬಾನೇ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆಯವರೆಗೂ ಕೇಳಿ. ರವಿ ಮತ್ತು ಅಭಯ್ ಇಬ್ಬರು ನಿಧಾನವಾಗಿ ಮನೆಯಿಂದ ಹೊರಬಂದು ಪಾಳು ಮನೆ ಕಡೆ ಹೊರಡ್ತಾರೆ. ಹುಣ್ಣಿಮೆ ಆಗಿದ್ದರಿಂದ ಸುತ್ತಲೂ ಬೆಳದಿಂಗಳು ತುಂಬಿತ್ತು. ಆದರೂ ಇಬ್ಬರು ಬಳಿಯೂ ಟಾರ್ಚ್ ಇತ್ತು. ಅಭಯ್, ನಾನು ಹೀಗೆ ಒಂದು ದಿನ ರಾತ್ರಿ ಹೋಗಿ ದಿನಕರ್ ನನ್ನನ್ನು ಕರೆದುಕೊಂಡು ಬಂದ ಕತೆ ಹೇಳಿದೆ ತಾನೆ ಅಂದ ರವಿ. ಹಾ ಹೌದು, ಹೇಳಿದೆಯಲ್ಲ. ಆಮೇಲೆ ದಿನಕರ್ ಬಂದೇ ಇಲ್ಲ ಅನ್ನೋದು ಅದೇ ತಾನೆ ಅಂದ. ಹಾ ಅದೇ ಅಂದ ರವಿ. ಅಭಯ್, ನನಗೆ ಅದೇ ತಲೆ ಕೆಟ್ಟಿರುವುದು. ದಿನಕರ್ ಬಂದ್ರು ದೆವ್ವನೋ ಅನ್ನೋ ಹಾಗೆ ಆಗಿದೆ ನನ್ನ ಕತೆ ಅಂದ. ಅಂತ ನಕ್ಕ ಅಭಯ್. ನೋಡೋಣ ಇವಾಗ ಯಾರು ಬರ್ತಾರೆ ಅಂತ ಅಂದ ಅಭಯ್. ಸರಿ ಹೋಗೋಣ ಅಂತ ಪಾಳು ಮನೆ ಹತ್ತಿರ ರಸ್ತೆ ಬಳಿ ಬಂದ್ರು. ಅಷ್ಟೇ ದೂರದಲ್ಲಿ ಯಾರೋ ಬಿಳಿ ಸೀರೆ ಉಟ್ಟು ಹೆಂಗಸು ಕವೇಲಪುರಿ ಕ್ರಾಸ್ ಕಡೆ ಹೋಗುವುದನ್ನ ನೋಡ್ತಾರೆ. ಇಬ್ರು ಒಮ್ಮೆಲೆ ಅಲ್ಲೇ ನಿಂತು ಬಿಡ್ತಾರೆ. ಹಾಗೆ ಟಾರ್ಚ್ ಎಲ್ಲ ಅರಿಸಿ ಮಾತನಾಡದೆ ಸುಮ್ಮನೆ ನಿಂತು ಬಿಡ್ತಾರೆ. ಆ ಹೆಂಗಸು ಹಾಗೆ ಮುಂದೆ ಹೋಗ್ತಾಳೆ. ಅಭಯ್ ನಿಧಾನವಾಗಿ ಹೇಳಿದ, ರವಿ ನೋಡು, ಆಗ ಚೆನ್ನಪ್ಪ ಫೋನ್ ಮಾಡಿ ದಿನಕರ್ಗೆ ಹೇಳಿದ್ದು ಇದೇ ವಿಷಯ. ಆದ್ರೆ ಅವರು ನೋಡಿದ್ದು ಪಾಳು ಮನೆ ಕಡೆ ಹೋಗಿದ್ದನ್ನ. ಆದ್ರೆ ಈಗ ಅವಳು ಕವೇಲಪುರಿ ಕ್ರಾಸ್ ಕಡೆ ಹೋಗುತ್ತಿದ್ದಾಳೆ ಅಂತ ನಿಧಾನವಾಗಿ ಹೇಳ್ತಾನೆ. ಹಾ ಹೌದು ಅಭಯ್, ಅವಳೇ ಗೌರಿ ಇರಬೇಕು ಅಂದ. ಇರಬಹುದು, ಆದ್ರೆ ಏನು ಸರಿಯಾಗಿ ಕಾಣಿಸುತ್ತಿಲ್ಲವಲ್ಲ. ಬಾ ನಿಧಾನವಾಗಿ ಅವಳನ್ನು ಹಿಂಬಾಲಿಸೋಣ ಅಂದ ಅಭಯ್. ಸರಿ ಎಂದು ಇಬ್ರು ದೂರದಲ್ಲೇ ಅವಳನ್ನು ಹಿಂಬಾಲಿಸತೊಡಗ್ತಾರೆ. ರವಿ ನೋಡು, ಇದೆಂತ ಮೋಹಿನಿ ಮಾರಾಯ, ಹಿಂಬಾಲಿಸೋದು ಅದಕ್ಕೆ ಗೊತ್ತಾಗಲ್ವಾ ಅಂತ ನಿಧಾನವಾಗಿ ಅಭಯ್ ಹೇಳ್ತಾನೆ. ಅಯ್ಯೋ ಗೊತ್ತಿರಬಹುದು, ಎಲ್ಲಾದ್ರೂ ನನ್ನನ್ನು ಸಾಯಿಸಲು ಏನಾದರೂ ಬೇರೆ ಪ್ಲಾನ್ ಮಾಡಿದೆಯೇನೋ ಅಂದ ರವಿ. ಹಾ ಏನಿರ್ಬೋದು, ನೋಡೋಣ ನಡಿ ಅಂತ ಹೇಳಿ ಅವಳನ್ನು ದೂರದಿಂದಲೇ ಹಿಂಬಾಲಿಸತೊಡಗ್ತಾರೆ. ಹಾಗೆ ಮುಂದೆ ಹೋಗುತ್ತಾ ಕವೇಲಪುರಿ ಕ್ರಾಸ್ ಹತ್ತಿರ ಬರುತ್ತೆ. ಆದ್ರೂ ಒಮ್ಮೆಯೂ ಅವಳು ಹಿಂದು ತಿರುಗಿ ನೋಡ್ಲೇ ಇಲ್ಲ. ರವಿ ಮತ್ತು ಅಭಯ್ ದೂರದಲ್ಲೇ ನಿಂತು ಬಿಡ್ತಾರೆ. ಆ ಹೆಂಗಸು ನಿಧಾನವಾಗಿ ಬಸ್ ಸ್ಟಾಪಿನ ಹತ್ತಿರ ಹೋಗಿ ಕುಳಿತು ಬಿಡ್ತಾಳೆ. ಅರೆ, ಇವಳೇನು ಮಾಡ್ತಾಳೆ ಈ ಸಮಯದಲ್ಲೂ ಅಂತ ಈಗ ಇಬ್ರು ಯೋಚಿಸತೊಡಗ್ತಾರೆ. ಸ್ವಲ್ಪ ಹೊತ್ತು ಕಾದ್ರೂ ಏನೂ ಪ್ರಯೋಜನವಾಗ್ಲೇ ಇಲ್ಲ. ಅವಳು ಅಲ್ಲೇ ಕುಳಿತಿರ್ತಾಳೆ. ಮುಂದೆ ಹೋಗಿ ಅವಳ ಹತ್ತಿರ ಹೋಗೋಣ ಅಂದ್ರೆ ಸುಮ್ಮನೆ ಈಗಲೇ ಬೇಡ, ರಿಸ್ಕ್ ತಗೊಳ್ಳೋದು ಬೇಡ ಅನಿಸಿತು ಅಭಯ್ಗೆ. ಹಾಗೆ ಸ್ವಲ್ಪ ಹೊತ್ತು ಕಾದು ಅವಳು ಯಾವಾಗ ಅಲ್ಲಿಂದ ಹೊರಲಿಲ್ಲವೋ ಇವರು ವಾಪಸ್ ಮನೆ ಕಡೆ ಹೊರಟರು. ಇಬ್ರು ಇದೇನು ನಡೀತಾ ಇದೆ ಅಂತ ಅರ್ಥ ಆಗಲಿಲ್ಲ. ಅವಳು ಮೋಹಿನಿ ಹೌದು ಅಂತ ಹೇಳೋಕೆ ಆಗ್ತಾ ಇಲ್ಲ, ಹಾಗಂತ ಪೂರ್ತಿಯಾಗಿಯೂ ಅಲ್ಲ ಅನ್ನುವ ಹಾಗೆ ಇಲ್ಲ ಅಂದ ಅಭಯ್. ಏನ್ ಮಾಡೋದು ಅಭಯ್, ಈ ಸಮಸ್ಯೆಗೆ ಪರಿಹಾರವೇ ಇಲ್ವಲ್ಲ ಅಂದ ರವಿ. ಹೇ, ನಾನು ಬಂದಿದ್ದೇನಲ್ಲ, ಎಲ್ಲ ಸರಿ ಮಾಡ್ತೇನೆ. ಆದ್ರೆ ಬಂದ ಮೊದಲ ದಿನವೇ ಒಂದೇ ಸಲ ಮಾಡಿ ಮುಗಿಸಿದರೆ ಹೇಗೆ? ಅದು ಅಲ್ಲದೆ ದಿನಕರ್ನ ಮನೆಯಲ್ಲಿ ಎಲ್ಲರೂ ಏನ್ ತಿಳ್ತಾರೆ? ನೀನು ಬಂದ ನನ್ನನ್ನು ಕರೆಸಿಕೊಂಡು ಅನ್ಕೊಂಡ್ರೆ ಅದಕ್ಕೆ ಇರು, ಇನ್ನೆರಡು ದಿನ ನೋಡೋಣ ಏನೇನ್ ಬದಲಾವಣೆ ಆಗುತ್ತೆ ಅಂತ ಅಂದ ಅಭಯ್. ಓಕೆ ಸರಿ ಅಂದ ರವಿ. ಹೀಗೆ ನಡೆದುಕೊಂಡು ಪಾಳು ಮನೆ ಎದುರು ಬಂದ್ರು. ಈಗಲೇ ಸಮಯ ರಾತ್ರಿ 12 ದಾಟಿತ್ತು. ಅರೆ, ಪಾಳು ಮನೆ ಹತ್ತಿರದಿಂದ ಏನೋ ಶಬ್ದ ಬರುತ್ತಿದೆ. ಹಾ ಹೌದು ಅಭಯ್, ಏನಿದು? ಹೋಗಿ ನೋಡೋಣ ನಡಿ ಅಂದ. ಇಬ್ರು ಪಾಳು ಮನೆ ಕಡೆ ಹೆಜ್ಜೆ ಇಟ್ರು. ಹತ್ತಿರ ಹೋದ್ರೆ ಹಾಗೂ ಶಬ್ದ ಜೋರು ಕೇಳಿಸಿತು. ಅಲ್ಲ ಅಭಯ್, ಮೋಹಿನಿ ಅಷ್ಟು ಬೇಗ ಮತ್ತೆ ಇಲ್ಲಿಗೆ ಬಂದು ಬಿಟ್ಲ ಅಂದ ರವಿ. ಹೇ, ನಿಧಾನವಾಗಿ ಮಾತಾಡು ಅಂದ ಅಭಯ್. ಹಾ ಅಂದ ರವಿ. ಇಬ್ರು ಪಾಳು ಮನೆ ಎದುರಿಗೆ ಬರ್ತಾರೆ. ಶಬ್ದ ಒಳಗಿನಿಂದ ಬರುತ್ತಿದೆ. ಸುತ್ತಲೂ ನೋಡಿದರು, ಯಾರೂ ಕಾಣಿಸಲಿಲ್ಲ. ಶಬ್ದ ಮನೆ ಒಳಗಿನಿಂದಲೇ ಬರುತ್ತಿತ್ತು. ಅಭಯ್, ಇದೇನು ನೆಲವನ್ನು ಅಗೆಯುವ ಹಾಗೆ ಕೇಳಿಸುತ್ತಿದೆಯಲ್ಲ ಅಂದ ರವಿ. ಹಾ ಹೌದು, ನನಗೂ ಹಾಗೆ ಅನಿಸುತ್ತಿದೆ, ಇರು ನೋಡೋಣ ಅಂತ ಮನೆಯ ಸುತ್ತ ಹೋದ್ರು. ಮನೆ ಹಿಂದೆ ಒಂದು ಎತ್ತರದಲ್ಲಿ ಸಣ್ಣ ಕಿಟಕಿ ಕಾಣಿಸಿತ್ತು. ಅದರ ಒಳಗಿನಿಂದ ಬೆಳಕು ಕಾಣಿಸಿತು. ರವಿ, ಮನೆಯ ಒಳಗೆ ಯಾರೋ ಇದ್ದಾರೆ ಅನಿಸುತ್ತಿದೆ, ನೋಡು ಬೆಳಕು ಕಾಣುತ್ತಿದೆ ಅಂದ ಅಭಯ್. ಹೌದು, ಆದ್ರೆ ನೋಡುವುದು ಹೇಗೆ? ಅದು ಎತ್ತರದಲ್ಲಿ ಕಿಟಕಿ ಅಂದ ರವಿ. ಸುತ್ತಲೂ ಲೈಟ್ ಬಿಟ್ಟು ನೋಡಿದರು, ಏನೂ ಕಾಣಿಸಲಿಲ್ಲ. ರವಿ, ನೀನು ಗೋಡೆಗೆ ಹೊರಗೆ ನಿಲ್ಲು
ನಿನ್ನ ಭುಜದ ಮೇಲೆ ಹತ್ತಿ ಕಿಟಕಿಯ ಮೂಲಕ ನೋಡುತ್ತೇನೆ ಅಂದ ಅಭಯ್. ಸರಿ ಅಂದವನೇ ರವಿ ಹೋಗಿ ಗೋಡೆಯವರೆಗೆ ನಿಂತ. ಅಭಯ್ ಅವನ ಭುಜದ ಮೇಲೆ ಹತ್ತಲು ಸಿದ್ಧವಾದ. ಸ್ನೇಹಿತರೆ, ಕತೆ ಮುಂದುವರಿಯುವುದು. ಸ್ನೇಹಿತರೆ, ಆ ಅಗಿಯುತ್ತಿರುವ ವ್ಯಕ್ತಿ ಯಾರು? ಅಲ್ಲಿ ರವಿ ಮತ್ತು ಅಭಯ್ ಏನ್ ನೋಡ್ತಾರೆ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ಅಲ್ಲಿವರೆಗೂ ಕಾಯ್ತಾ ಇರಿ ಮತ್ತು ಇನ್ನೂ ಇಂಥ ಹೆಚ್ಚಿನ ರಹಸ್ಯ ಕತೆ ಮತ್ತು ಪತ್ತೆದಾರಿ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡ್ತಾ ಇರಿ. ಮತ್ತೆ ಒಂದು ಮುಂದಿನ ಒಳ್ಳೆಯ ಕಥೆಯ ಮುಖಾಂತರ ಸಿಗೋಣ. ನಮಸ್ಕಾರ.